सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहयमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभा जालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिबलये व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताप्तिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठये गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಅಹಿಕುಂಡಲಾಧಿಕರಣದಲ್ಲಿ 93ನೆಯ ಸುಧಾಮೂಲ. ಅದರಲ್ಲಿ ದೇವರ ಮೇಲೆ ನಮಗೆ ಭಕ್ತಿಯೇ ಬರಬಾರದು ಅಂತ ಇದು ಪ್ರಧಾನವಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆಕ್ಷೇಪ ಇದು. ದೇವರ ಮೇಲೆ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವ್ ಯಾಕೆ ಮಾಡ್ತೀರಿ ಭಕ್ತಿ? ಮಾಡೋದು ಬೇಕಾಗಿಲ್ಲ ಅಂತ ಅವ್ರ ಆಕ್ಷೇಪ. ಯಾಕೆ ಈ ಆಕ್ಷೇಪ ಮಾಡ್ತಾರೆ ಅಂದ್ರೆ ಯಾರ ಮೇಲಾದ್ರೂ ನಮಗೆ ತುಂಬಾ ಪ್ರೀತಿನೋ ಆದರನೋ ಗೌರವನೋ ಏನೋ ಬರ್ಬೇಕಂದ್ರೆ ಏನ್ ಬೇಕು? ಅವ್ರಲ್ಲಿ ತುಂಬಾ ಒಳ್ಳೆ ಗುಣಗಳಿರ್ಬೇಕು. ಒಳ್ಳೆ ಗುಣಗಳನ್ನ ಪಡೆದಿದ್ರೆ ಅಂಥವ್ರ ಮೇಲೆ ಅವ್ರು ಒಳ್ಳೆ ಸಾತ್ವಿಕರು ಅಂತ ಹೇಳಿ ಅವ್ರ ಮೇಲೆ ಒಂದು ಗೌರವ ಭಾವನೆ ಬರುತ್ತೆ. ಹಾಗಾದ್ರೆ ನಮಗೆ ಆದರ ಆಗ್ಲಿ, ಪ್ರೀತಿ, ಶ್ರದ್ಧೆ, ಭಕ್ತಿ ಇದೆಲ್ಲ ಯಾರಲ್ಲಿ ಬರುತ್ತೆ ಅಂದ್ರೆ ಯಾರಲ್ಲಿ ಗುಣಗಳಿವೆಯೋ ಅಂಥವರಲ್ಲಿ ಬರುತ್ತೆ. ಹಾಗಾದ್ರೆ ದೇವರಲ್ಲಿ ಗುಣಗಳು ಇರೋದು ಮುಖ್ಯ, ಅವನೇ ಗುಣ ಆಗೋದು ಮುಖ್ಯ ಅಲ್ಲ. ಅದು ನಮಗೆ ಪ್ರಧಾನ ಚರ್ಚೆ. ಹಾಗಾದ್ರೆ ಮತ್ತೊಮ್ಮೆ ನೆನಪಿಸ್ಕೊಳ್ಳಿ, ದೇವರಲ್ಲಿ ನಮಗೆ ಭಕ್ತಿ ಬರೋದು ಯಾವಾಗ? ದೇವರಲ್ಲಿ ಜ್ಞಾನ, ಆನಂದ, ಶಕ್ತಿ ಇವೆಲ್ಲ ಪೂರ್ಣವಾಗಿದೆ ಅಂದ್ರೆ ದೇವರಲ್ಲಿ, ಆಗ ನಾವು ಏನಂತೀವಿ ನೋಡಿ, ಅವನಿಗೆ ಪಕ್ಷಪಾತ ಇಲ್ಲ, ದೋಷಗಳೇ ಇಲ್ಲ, ಅವನಲ್ಲಿ ಒಂಚೂರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ ದೇವರು, ಮತ್ತೆ ಎಲ್ಲಾ ಜ್ಞಾನ ಪಡೆದಿದ್ದಾನೆ, ಎಲ್ಲ ರೀತಿ ಆನಂದ ಅವನಿಗಿದೆ, ಪೂರ್ಣವಾಗಿದೆ. ಇಷ್ಟೆಲ್ಲ ದೇವರ ಬಗ್ಗೆ ಕೇಳಿ ಕೇಳಿ ನಮ್ಗೆ ಅವನಲ್ಲಿ ಸಹಜವಾಗಿ ಭಕ್ತಿ, ಶ್ರದ್ಧೆ, ಆದರ ಇದೆಲ್ಲ ಮೂಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಗುಣಗಳನ್ನ ಪಡೆದಿದ್ರೆ ಅಂಥ ವ್ಯಕ್ತಿಯಲ್ಲಿ ನಮಗೆ ಶ್ರದ್ಧೆ ಭಕ್ತಿಗಳು ಬರುತ್ತೆ. ಹೊರತು ಅವನೇ ಗುಣ ಆದ್ರೆ ಅವನಲ್ಲಿ ಭಕ್ತಿ ಬರೋದು ಹೇಗೆ? ಯಾರು ಗುಣದಲ್ಲಿ ಭಕ್ತಿ ಮಾಡ್ತಾರ?
ಗುಣವನ್ನ ಹೊಂದಿರೋ ವ್ಯಕ್ತಿಯಲ್ಲಿ ಭಕ್ತಿ ಮಾಡ್ತಾರೆ, ಗುಣಗಳನ್ನ ಪಡೆದ ವ್ಯಕ್ತಿಯಲ್ಲಿ ಶ್ರದ್ಧೆಯನ್ನ ಮಾಡ್ತಾರೆ. ಹಾಗಾದ್ರೆ ಶ್ರದ್ಧೆ, ಭಕ್ತಿ ಇದೆಲ್ಲ ಯಾರಲ್ಲಿ ಮಾಡ್ತೀವಿ ಅಂತಂದ್ರೆ ಗುಣವಂತರಲ್ಲಿ ಮಾಡ್ತೀವಿ. ಗುಣ ಆದವರಲ್ಲಿ ಮಾಡಲ್ಲ, ಗುಣವಂತರಲ್ಲಿ ಮಾಡ್ತೀವಿ. ಜ್ಞಾನ ಇರೋರಲ್ಲಿ, ಜ್ಞಾನವಂತರಲ್ಲಿ ಶ್ರದ್ಧೆ, ದುಡ್ಡು ಹಣವಂತರಲ್ಲಿ ಅತೀವ ಆದರ. ಹೀಗೆ ಎಲ್ಲ ಗುಣಗಳನ್ನ ಪಡೆದವರಲ್ಲಿ ಮಾತ್ರ ಈ ರೀತಿ ಹೊರತು ಅವರೇ ಗುಣಗಳಾದ್ರೆ ಅಂಥವರಲ್ಲಿ ಭಕ್ತಿ ಶ್ರದ್ಧೆ ಆದರ ಇದ್ಯಾವುದೂ ಇರಲ್ಲ. ಇಷ್ಟು ನಮಗ್ ಚೆನ್ನಾಗ್ ಗೊತ್ತಿದೆ. ಇದನ್ನ ಪರಿಮಳ ಟಿಪ್ಪಣಿಯಲ್ಲಿ ಇದರ ಸ್ವಾರಸ್ಯ ಅಲ್ಲಿ ಬಿಡಿಸಿತ್ತು. ರಾಯರು ಬರಿತಾ ಭಕ್ತಿ ಅನುಪಪತ್ತಿ ಇತಿ, ದೇವರಲ್ಲಿ ಭಕ್ತಿ ಬರಬಾರ್ದಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ಯಾಕೆ ಅಂದ್ರೆ ಗುಣವತ್ತೇವ, ಗುಣ ಇರೋರಲ್ಲೇ ಸ್ನೇಹಾದಿ ರೂಪಭಕ್ತೇ ಹೃದಯ, ಸ್ನೇಹ ಮತ್ತೆ ಜ್ಞಾನ ಇದೆಲ್ಲ ಈ ರೀತಿಯ ಭಕ್ತಿ ಉಂಟಾಗತ್ತೆ. ಈಗ ನಾವು ಸ್ನೇಹಿತರನ್ನಾಗಿ ಯಾರನ್ನ ಮಾಡ್ಕೊಳ್ತೀವಿ? ಒಳ್ಳೆ ಸ್ನೇಹಿತ ಅಂತ, ಅವನು ತುಂಬಾ ಒಳ್ಳೆ ಗುಣಗಳು ಹೊಂದು ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ, ಒಳ್ಳೆ ಗುಣಗಳು ಹೊಂದಿದ್ರೆ ಆಗ ಅವನ ಜೊತೆಗೆ ಸ್ನೇಹತನ ಮಾಡ್ತೀವಿ. ಹಾಗಾದ್ರೆ ಸ್ನೇಹತನ ಮಾಡ್ಬೇಕಾದ್ರೂ ಅವನಲ್ಲಿ ಗುಣಗಳಿರ್ಬೇಕು. ಅವನೇ ಗುಣ ಆಗಿರೋದಲ್ಲ, ಅವನ್ ಗುಣ ನೋಡ್ಕೊಂಡು ನಾವು ಅವನಲ್ಲಿ ಪ್ರೀತಿಯನ್ನ ತೋರಿಸ್ತೀವಿ ಹೊರತು ಅವನೇ ಗುಣ ಆಗಿದ್ದಾನೆ ಅಂತ ಯಾರು ಹೇಳಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ದೇವರು ಬೇರೆ ಅಲ್ಲ, ದೇವರ ಜ್ಞಾನ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇವರ ಆನಂದ ಬೇರೆ ಅಲ್ಲ. ಹೀಗೆ ಪ್ರತಿಯೊಂದನ್ನು ಅವನ ಗುಣಗಳು ಮತ್ತೆ ಅವನಿಗೂ ಅಭೇದ ಹೇಳ್ತಾ ಇಲ್ಲ, ಅಭೇದ ಹೇಳ್ತಾ ಇದ್ದೀರಿ ಹೊರತು ಭೇದ ನೀವು ಹೇಳ್ತಾ ಇಲ್ಲ. ಅಭೇದ ಎಲ್ಲ ಒಂದೇ ಒಂದೇ ಅಂತ ಹೇಳ್ತಾ ಇದ್ದೀರಿ. ಯಾವಾಗ ಒಂದೇ ಅಂತ ಹೇಳ್ತಾ ಇದ್ದೀರಿ ಆಗ ಸಹಜವಾಗಿ ಅವನು ಗುಣವಂತ ಆಗ್ಲಿಲ್ಲ, ಅವನೇ ಗುಣ ಆದ, ಗುಣವಂತನಾಗ್ಲಿಲ್ಲ, ಗುಣಾತ್ಮಕ ಅಂತ ಕರಿತೀವಿ. ಅವನೇ ಗುಣ ಆದ, ಅವನೇ ಜ್ಞಾನ, ಅವನೇ ಆನಂದ ಆದ ಹೊರತು ಅವನಲ್ಲಿ ಜ್ಞಾನನೂ ಇಲ್ಲ, ಅವನಲ್ಲಿ ಆನಂದನೂ ಇಲ್ಲ, ಏನೂ ಇಲ್ಲ. ಯಾಕೆ? ಅವನಲ್ಲಿ ಇರೋದಕ್ಕೆ ಅವನೇ ತಾನೇ ಜ್ಞಾನ. ಅವನಲ್ಲಿ ಇರ್ಬೇಕು ಅಂದ್ರೆ ಅವನ ಆ ಗುಣ ಆಗಿರಬಾರ್ದು, ಬೇರೆ ಆಗಿರ್ಬೇಕು. ಈ ತರ ಒಂದು ಪ್ರಬಲವಾದ ಆಕ್ಷೇಪ. ಈ ಆಕ್ಷೇಪ ಮಾಡಿದಾಗ ಉತ್ತರ ಕೊಡೋದು ಬಹಳ ಕಷ್ಟ. ಅಂತೂ ಈ ರೀತಿ ಆಕ್ಷೇಪ ಮಾಡಿ ಅವ್ರು ಹೇಳ್ತಾರೆ, ನೀವು ಆ ಗುಣಗಳನ್ನ ದೇವರಿಗಿಂತ ಬೇರೆ ಅಂತನೂ ಹೇಳಿಕ್ ಬರಲ್ಲ. ಬೇರೆ ಅಂತ ಹೇಳಿದ್ರೆ ಆಗ ಆ ಗುಣಗಳು ಇವನಲ್ಲಿ ಯಾಕಿರ್ಬೇಕು? ಜ್ಞಾನ ಆನಂದ ಎಲ್ಲ ಬೇರೆ ಬೇರೆ ಅಂದ್ರೆ ಅದ್ ಬೇರೆ ಕಡೆ ಇರುತ್ತೆ, ಇವನಲ್ಲಿ ಯಾಕಿರುತ್ತೆ? ಇವನಲ್ಲಿ ಇರ್ಬೇಕು ಅಂದ್ರೆ ಅದೆರಡು ಒಂದೇ ಆಗಿರ್ಬೇಕು. ಒಂದೇ ಆಯ್ತು ಅಂತ ಆದ್ರೆ ಇವನಲ್ಲಿ ಯಾರು ಭಕ್ತಿ ಮಾಡಲ್ಲ. ಇತಿ ತತ್ರ ಭಕ್ತಿ ಅನುಪಪತ್ತಿ ಉಭಯಥ. ಎರಡು ರೀತಿ ವಿಚಾರ ಮಾಡಿದ್ರು ಕೂಡ ದೇವರಲ್ಲಿ ಭಕ್ತಿ ಮಾಡುವಂತ ಅಗತ್ಯ ಇಲ್ಲ ಅಂತ ಪೂರ್ವಪಕ್ಷ ಪ್ರಾಪ್ತವೂ ಇದಮಾರಭ್ಯತೆ. ಈ ರೀತಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಂತ ಇದು ಹೊರಟಿದೆ ಅಂತ. ಇದರ ಮಧ್ಯದಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆಯಲ್ಲ, ಈ ಪರಿಮಳ ಟಿಪ್ಪಣಿ ಆದ ಕೂಡಲೇ ಈ ಭಾಗದಲ್ಲಿ ಅಲ್ಲಿ ಗಮನಿಸಿ, ಎರಡನೇ ಲೈನ್ ಕೊನೆಗೆ ತದ್ವತ್ವಂ ಅನುಪಪನ್ನಮಿತಿ ಅಸಂಬದ್ಧಯೋರಪಿ ಧರ್ಮಧರ್ಮಿ ಭಾವೆ ಹಿಮವಂಧ್ಯಯೋರಪಿ ತತ್ಪ್ರಸಂಗಾದಿತಿ ಭಾವ ಅಂತ ಹೇಳಿದ್ದಾರೆ. ಒಂದು ವಿಂಧ್ಯಾಚಲ, ವಿಂಧ್ಯ ಪರ್ವತ ಉದಾಹರಣೆ ಕೊಡ್ತಾರೆ, ಮತ್ತೊಂದು ಹಿಮಾಲಯ, ಹಿಮಾಲಯ ಪರ್ವತ, ವಿಂಧ್ಯ ಪರ್ವತ, ಈ ಎರಡನ್ನ ತಗೊಂಡು ಉದಾಹರಣೆ ಕೊಡ್ತಾರೆ ಇಲ್ಲಿ. ನೋಡಿ, ಇದೆಲ್ಲ ದೃಷ್ಟಾಂತಗಳು, ನಾವಾಗ್ಲೇ ಬಂತು ಭಾಗವತದಲ್ಲಿ ಊನ ಸಾಮ್ಯ ಅಧಿಕ ಅಂತ ಉದಾಹರಣೆಗಳೆಲ್ಲ ಬಂತು ದೃಷ್ಟಾಂತಗಳು. ಇಲ್ಲಿ ಹಿಮವಂಧ್ಯಗಳಂತೆ ಅಂತ ಹೇಳಿದ್ದಾರೆ. ಹಿಮವಂಧ್ಯ, ಅದು ಹಿಮವಂಧ್ಯ ಹೇಗೆ ಅಂದ್ರೆ, ಈಗ ಗಮನಿಸಿ, ಈಗ ದೇವರಿಗೂ ಮತ್ತೆ ಅವನಲ್ಲಿರುವಂತಹ ಜ್ಞಾನ ಅನಂತ ಗುಣಗಳಿಗೆ ಸಂಬಂಧವೇ ಇಲ್ಲ ಅಂತ ಇಟ್ಕೊಳ್ಳೋಣ. ಯಾಕೆ ಸಂಬಂಧ ಇಲ್ಲ ಅಂದ್ರೆ, ನೀವು ಸಂಬಂಧ ಹೇಳೋದಿದ್ರೆ ಒಂದೇ ಅಂತ ಹೇಳ್ಬೇಕು. ಒಂದೇ ಅಂತ ಒಪ್ಪಿದ್ರೆ ಅದು ಸಂಬಂಧ ಅಂತ ಅನ್ಸಲ್ಲ, ಅದು ಬೇರೆ ತರ, ಅದು ಒಂದೇ, ಬೇರೆ ಇಲ್ವೇ ಇಲ್ಲ. ಎರಡು ವಸ್ತುಗಳಿದ್ರೆ ತಾನೇ ಅವುಗಳಿಗೆ ಸಂಬಂಧ ಹೇಳೋದು. ಪುಸ್ತಕ ಒಂದೇ ಅಂದ್ಮೇಲೆ ಪುಸ್ತಕದ ಮೇಲೆ ಪುಸ್ತಕ ಏನು ಇಟ್ಟಿಲ್ಲ, ಆಗ ಯಾವ್ದಕ್ ಸಂಬಂಧ ಹೇಳ್ಬೇಕು? ಎರಡು ವಸ್ತು ಅಂತ ಆದ್ರೆ ಮಾತ್ರ ಅವೆರಡರಲ್ಲಿ ಒಂದು ಸಂಬಂಧ ಅಂತ ಒಂದಿರುತ್ತೆ. ಹಾಗೆ ಇದು ದೇವರಿಗೂ ಅವನ ಗುಣಗಳಿಗೂ ಅಭೇದ ಒಂದೇ ಅಂತ ಒಪ್ಪಿದ್ರೆ ಸಂಬಂಧದ ಮಾತು ಎಲ್ಲಿ ಬಂತು? ಅದು ಬರೋದೇ ಇಲ್ಲ. ಜೊತೆಗೆ ಈ ದೇವರು ಮತ್ತೆ ಅವನ ಗುಣಗಳು ಜ್ಞಾನ ಆನಂದ ಇವೆಲ್ಲ ಬೇರೆ ಬೇರೆ ಅಂತ ಆದ್ರೆ ಅದಕ್ಕೆ ಪರಸ್ಪರ ಸಂಬಂಧ ಇಲ್ಲ ಅಂತ ಅರ್ಥ. ಬೇರೆ ಬೇರೆ ಇದೆ, ಎಲ್ಲೋ ಬೇರೆ ಕಡೆ ಇದೆ, ಇದೆಲ್ಲೋ ಇದೆ ಅಂತ. ಇದು ಹೇಗಾಯ್ತು ಅಂದ್ರೆ, ವಿಂಧ್ಯ ಪರ್ವತಕ್ಕೂ ಹಿಮಾಲಯ ಪರ್ವತಕ್ಕೂ ಯಾರಾದ್ರೂ ಸಂಬಂಧ ಹೇಳ್ತಾರ? ವಿಂಧ್ಯ ಪರ್ವತದ ಮೇಲೆ ಹಿಮಾಲಯ ಇದೆ, ಹಿಮಾಲಯದ ಮೇಲೆ ವಿಂಧ್ಯ ಪರ್ವತ ಇದೆ, ದೇವರಲ್ಲಿ ಗುಣಗಳಿದೆ. ಈ ರೀತಿ ಹೇಗೆ ವಿಂಧ್ಯ ಪರ್ವತ ಮತ್ತೆ ಹಿಮಾಲಯ ಪರ್ವತಕ್ಕೆ ಸಂಬಂಧವೇ ಇಲ್ಲದೆ ಇರುವಂತಹ ಎರಡು ವಸ್ತುಗಳಿಗೆ ಹೇಗೆ ನಾವು ವಿಂಧ್ಯ ಪರ್ವತ ಹಿಮಾಲಯದಲ್ಲಿದೆ ಅಥವಾ ಹಿಮಾಲಯ ಅಂಟುಕೊಂಡು ವಿಂಧ್ಯ ಪರ್ವತ ಇದೆ ಅಂತ ಆಗ್ಲಿ, ಅಲ್ಲಿದೆ ಅಂತ ಆಗ್ಲಿ ನಾವ್ ಯಾವತ್ತೂ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ?
ಅವು ಎರಡಕ್ಕೂ ಸಂಬಂಧವೇ ಇಲ್ಲ. ಅದು ಎಲ್ಲೋ ಇದೆ, ಇದೆಲ್ಲೋ ಇದೆ ಅಂತ. ಅದೇ ತರಹ ಇಲ್ಲೂ ದೇವರಿಗೂ ಅವನ ಗುಣಗಳಿಗೂ ಬೇರೆ ಬೇರೆ ಅಂದ್ರೆ ಭೇದವನ್ನ ಒಪ್ಪಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಆದ್ರೆ ಅಂಥ ಗುಣಗಳಿಗೂ ದೇವರಿಗೂ ಏನ್ ಸಂಬಂಧ? ಎಲ್ಲೋ ಇದೆ ಅಷ್ಟೇ ಆ ಗುಣಗಳು, ದೇವರಲ್ಲಂತೂ ಇಲ್ಲ ಅಂತ ಈ ರೀತಿ ಆಗಬೇಕಾಗಿತ್ತು. ಅಂತೂ ಇಲ್ಲಿಯವರೆಗೆ ಪ್ರಬಲವಾದ ಒಂದು ಪ್ರಶ್ನೆಯನ್ನ ಮುಂದಿಟ್ಟು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಂತ ಶುರು ಮಾಡ್ಬೇಕೀಗ. ಅಂದ್ರೆ ಏನ್ ಉತ್ತರ ಕೊಡ್ತಾರೆ ಅಂದ್ರೆ ಈ ಅಹಿಕುಂಡಲಾಧಿಕರಣದಲ್ಲಿ ನಾವೆಲ್ಲ ಹೇಳಿಸ್ತಾ ಇರ್ತೀವಿ ಏನಂತ, ದೇವರ ರೂಪಗಳಿಗೂ ಮತ್ಸ್ಯಾದಿ ಅವತಾರ ರೂಪಗಳಿಗೂ ಮೂಲ ರೂಪಕ್ಕೂ ಭೇದ ಇಲ್ಲ, ಅಭೇದ. ಮತ್ತೆ ಅವನ ಗುಣಗಳಿಗೂ ಅವನಿಗೂ ಭೇದ ಇಲ್ಲ ಅಂತೆಲ್ಲ ಹೀಗೆಲ್ಲ ಹೇಳಿಸ್ತಾ ಇರ್ತೀವಿ. ಇದು ಅನೇಕ ಕಡೆ ಬರ್ತಾ ಇರುತ್ತೆ ಈ ಪಂಚಭೇದ ಮತ್ತೆ ಒಂದು ಅಂತ ಎಲ್ಲೆಲ್ಲಿ ಹೇಳ್ಬೇಕು ಅಂತ. ದೇವರ ನಾಮಗಳು ಆಗ್ಬೋದು, ಹರಿಕಥಾನುಸಾರ ಎಷ್ಟು ಕಡೆ ನಮಗೆ ಬಂದಿದೆ ಇವೆಲ್ಲ ವಿಷಯಗಳು. ಈ ವಿಷಯಗಳೇನು ಬಂದಿದೆ ಇದರ ಬಗ್ಗೆ ನಿಖರವಾದ ಒಂದು ವಿವರಣೆ ನಮಗಿಲ್ಲಿ ಸುಧಾದಲ್ಲಿ ಸಿಗ್ತಾ ಇದೆ. ಅದು ಸುಧಾದಲ್ಲಿ ಬಂದದ್ದನ್ನ ಅಲ್ಲಿ ಸಂಗ್ರಹ ಮಾಡಿರೋದು. ಈ ಪ್ರಕೃತ ಸುಧಾದಲ್ಲಿ ಏನ್ ಬಂದಿದೆ ಅಂತ ನೋಡೋಣ. ಇಲ್ಲಿ ಉದಾಹರಣೆ ಕೊಡ್ತಾ ಇಲ್ಲಿ ಅಹಿಕುಂಡಲ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ದೇವರಿಗೂ ಮತ್ತೆ ಅವನ ಗುಣಗಳಿಗೂ ಅಭೇದ ಒಂದೇ ಅಂತ ಹೇಳ್ಬೇಕು ಹೊರತು ಎಂದಿಗೂ ಬೇರೆ ಅನ್ನೋ ಮಾತೇ ಬರಬಾರ್ದು. ಎಲ್ಲ ಒಂದೇ, ಅದು ಅಷ್ಟೇ. ಐಕ್ಯ ಚಿಂತನೆ ತುಂಬಾ ಮಾಡ್ಬೇಕು ನಾವೆಲ್ಲ ಐಕ್ಯ ಚಿಂತನೆ ಮಾಡೋದೇ ಇಲ್ಲ ಅಂತಿಲ್ಲ. ನಾವು ತುಂಬಾ ಐಕ್ಯ ಚಿಂತನೆ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ ಐಕ್ಯ ಚಿಂತನೆ? ದೇವರಿಗೂ ದೇವರ ರೂಪಗಳಿಗೂ, ದೇವರಿಗೂ ದೇವರ ಗುಣಗಳಿಗೂ ಐಕ್ಯ ಚಿಂತನೆ. ಎಲ್ಲ ಒಂದೇ ಒಂದೇ ಎನ್ನುವ ಐಕ್ಯ ಭಾವನೆ ಅಲ್ಲಿರ್ಬೇಕು. ಏನಂದ್ರೆ ಎಲ್ಲಿ ಐಕ್ಯ ಬೇಡವೋ ಅಲ್ಲಿ ಐಕ್ಯ ಚಿಂತನೆ, ಎಲ್ಲಿ ಭೇದ ಚಿಂತನೆ ಮಾಡ್ಬೇಕೋ ಅಲ್ಲಿ ನಾವು ಸರಿಯಾಗಿ ಮಾಡ್ಬೇಕು ಭೇದ ಚಿಂತನೆ, ಆದ್ರೆ ಅಲ್ಲಿ ಮಾಡ್ತಾ ಇಲ್ಲ. ಇನ್ನು ಎಲ್ಲಿ ಐಕ್ಯ ಚಿಂತನೆಯನ್ನೇ ಮಾಡ್ಬೇಕೋ ಅಲ್ಲಿ ಸರಿಗ್ ಮಾಡದೆ ಭೇದ ಚಿಂತನೆಯನ್ನ ಮಾಡ್ತಾ ಇದೀವಿ. ಉಲ್ಟಾ, ಒಟ್ಟು ವಿಪರೀತ. ದೇವರಿಗೂ ದೇವರ ಗುಣಗಳಿಗೂ ಐಕ್ಯ ಚಿಂತನೆ ಮಾಡ್ಬೇಕು, ಅಲ್ಲಿ ಮಾಡ್ತಾ ಇಲ್ಲ, ಭೇದ ಚಿಂತನೆ ಮಾಡ್ತೀವಿ. ದೇವರಿಗೂ ಜೀವರಿಗೂ ಭೇದ ಚಿಂತನೆಯನ್ನ ಮಾಡ್ಬೇಕು, ಆದ್ರೆ ಇಬ್ರು ಒಂದೇ ಅಂತ ಹೇಳ್ತೀವಿ. ಆದ್ರಿಂದ ಸ್ಥಾನ ಪಲ್ಲಟ ಆಗೋದು, ಸ್ಥಾನ ವ್ಯತ್ಯಾಸ ಆಗ್ಬಿಟ್ಟಿದೆ. ಆ ಸ್ಥಾನ ಸರಿಯಾಗಿ ಮಾಡ್ಕೊಂಡು ಐಕ್ಯ ಚಿಂತನೆಯೂ ಮುಖ್ಯ, ಭೇದ ಚಿಂತನೆಯೂ ಮುಖ್ಯ. ಈ ಎರಡು ಇಲ್ಲಿ ಏನ್ ಹೇಳ್ತಾರೆ ಕೊನೆಗೆ ಅಂದ್ರೆ, ವೇದವ್ಯಾಸರ ಸಿದ್ಧಾಂತ ಇಷ್ಟು: ಎಂದೆಂದಿಗೂ ದೇವರಿಗೂ ದೇವರ ಗುಣಗಳಿಗೂ ಅಭೇದನೆ, ಐಕ್ಯವೇ, ಐಕ್ಯ ಚಿಂತನೆಯನ್ನೇ ಮಾಡ್ಬೇಕು ಅಂತ ಇಷ್ಟು ಬಂತು. ಇದನ್ನ ತಿಳಿಸ್ಲಿಕ್ಕೆ ಅವರು ಬ್ರಹ್ಮಸೂತ್ರ ಬರೆದು ಏನಂತ, ಓಂ ಉಭಯ ವ್ಯಪದೇಶಾತ್ತು ಅಹಿಕುಂಡಲವತ್ ಓಂ ಅಂತ ಬ್ರಹ್ಮಸೂತ್ರ ಬರೆದು. ಈ ಬ್ರಹ್ಮಸೂತ್ರದಲ್ಲಿ ಅಹಿಕುಂಡಲ ಅಂತ ಶಬ್ದ ಬರ್ತಿದ್ದಾರೆ. ಈ ಅಹಿ ಅಂದ್ರೆ ಏನು? ಸರ್ಪ ಅಂತ ಅರ್ಥ, ಹಾವು. ಕುಂಡಲ ಅಂದ್ರೆ ಅದು ಪೂರ್ತಿ ಸುತ್ತ ಹಾಕೊಳತ್ತೆ ಹಾವು, ಸುತ್ತ ಹಾಕೊಂಡ್ ಮಲ್ಕೊಳತ್ತೆ ಹಾವು. ಸುತ್ತ ಹಾಕೊಂಡಿದೆ ಬಳೆಯ ಆಕಾರದಲ್ಲಿ, ಬಳೆ ತರ ಹಾವು ತಾನು ಸುತ್ತ ಹಾಕೊಂಡಿದೆ. ಅಹಿಕುಂಡಲ ಅಂತ ಅದನ್ನು ಕರಿತೀವಿ. ಅಂದ್ರೆ ಅಹಿಕುಂಡಲ ಅಂದ್ರೆ ಚೆನ್ನಾಗಿ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಮುಂಚೆನೂ ಕೂಡ ಬಂದಿದೆ ಸ್ವಲ್ಪ ವಿವರಣೆ, ಯಾವಾಗ ತುಂಬಾ ಮೊದಲನೇ ಪಾಠಗಳಲ್ಲಿ ಇದ್ರ ವಿವರಣೆ ಬಂದಿದೆ ಚಿಕ್ಕದಾಗಿ. ಈ ಅಧಿಕರಣದಲ್ಲಿ ಏನ್ ಹೇಳ್ತಾರೆ, ಈ ಏನ್ ವಿಷಯ ಇದೆ ಮುಖ್ಯವಾಗಿ ಅಂತಾರೆಲ್ಲ ಬಂದಿದೆ, ಅದನ್ನ ನಾವು ಮರ್ತಿರ್ಬಹುದು. ಇಲ್ಲಿ ಅಹಿಕುಂಡಲ ಅಂದ್ರೆ, ಅಹಿ ಅಂದ್ರೆ ಸರ್ಪ, ಆ ಸರ್ಪ ಸುತ್ತ ಹಾಕೊಳ್ಳೋದು ಬಳೆಯ ಆಕಾರದಲ್ಲಿ ಏನಿದೆಲ್ಲ ಅದನ್ನ ಸರ್ಪದ ಒಂದು ಸುತ್ತಿನ ಆಕಾರ ಏನಿದೆ ಅದಕ್ಕೆ ಅಹಿಕುಂಡಲ ಅಂತ ಕರೀತಾರೆ. ಅಹಿಕುಂಡಲದಂತೆ ಅಂತ ವೇದವ್ಯಾಸರು ಹೇಳಿದ್ದಾರೆ. ಏನಿದು ಹಾವನ್ ತಗೊಂಬಂದ್ರು ಬ್ರಹ್ಮಸೂತ್ರದಲ್ಲಿ, ಹಾವಿನ ಸುತ್ತಿನ ಆಕಾರದಂತೆ ಅಂತ. ದೇವರಿಗೂ ಈ ಹಾವಿನ ಸುತ್ತಿನ ಆಕಾರಕ್ಕೂ ಸಂಬಂಧ ಏನಿದೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಬರ್ದಿದ್ದಾರೆ. ಏನಿದೆ ಸಂಬಂಧ ಅಂದ್ರೆ ಎಷ್ಟು ಚೆನ್ನಾಗಿದೆ ವಿಷಯ, ಅಷ್ಟು ಚೆನ್ನಾಗಿದೆ ವಿಷಯ. ಮುಂದೆ ಇನ್ನೂ ಒಂದೆರಡು ಉದಾಹರಣೆ ಕೊಡ್ತಾರೆ, ಇದು ಮೊದಲನೇ ಉದಾಹರಣೆ. ಆದ್ರೆ ಮೊದಲ ತಕ್ಷಣ ಅಲ್ಲಿ ಹೋಗಲ್ಲ, ಅಹಿಕುಂಡಲದ ಬಗ್ಗೆ ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ. ಅಹಿ ಅಂದ್ರೆ ಏನು, ಕುಂಡಲ ಅಂದ್ರೆ ಏನು ಅಂತ ಹೇಳಲಿಲ್ಲ. ಈಗ ನಾನು ಈ ಸೂತ್ರ ಪ್ರಸಂಗ ಬಂದಿದ್ರಿಂದ ಹೇಳ್ದೆ. ಇಲ್ಲಿ ಸ್ವಲ್ಪ ಬೇರೆ ಚರ್ಚೆಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಬರ್ತಾರೆ ಅಹಿಕುಂಡಲದ ಬಗ್ಗೆ, ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೇಕಾಗಿ ಬರುತ್ತೆ. ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಕೇವಲ ಹೇತು ದೃಷ್ಟಾಂತ ಎರಡೇ ಕೊಟ್ಟಿದ್ದಾರೆ. ಉದಾಹರಣೆ ಕೊಟ್ರು, ಅಹಿಕುಂಡಲದಂತೆ ಅಂತ ಉದಾಹರಣೆ ಕೊಟ್ರು. ಕಾರಣ ಏನು? ಉಭಯ ವ್ಯಪದೇಶ ಇಂತ. ಏನು ಅರ್ಥನೇ ಆಗಲ್ಲ ಇದು ಓದಿದ್ರೆ, ಇದ್ರನ್ನ ಏನ್ ಹೇಳಲಿಕ್ಕೆ ಕೊಟ್ರು ಅಂತ. ಯಾಕಂದ್ರೆ ಯಾವತ್ತು ನಾವು ಇನ್ನೊಬ್ಬರಿಗೆ ವಿಷಯ ತಿಳಿಸ್ಬೇಕು ಅಂದ್ರೆ ಮೊದಲು ಪ್ರತಿಜ್ಞೆ ಮಾಡ್ಬೇಕು. ನಾವ್ ಇದನ್ನ ಹೇಳ್ತಾ ಇದೀವಿ ಕೇಳಿ, ಅದನ್ನ ಹೇಳ್ತಾ ಇದ್ರೆ ಹೇಗ್ ಸಾಧ್ಯ? ಪ್ರತಿಜ್ಞೆ ಅಂತೂ ಮಾಡ್ಲೇಬೇಕಲ್ಲ. ಹಾಗೆ ವೇದವ್ಯಾಸರು ದೇವರಿಗೂ ಅವನ ಜ್ಞಾನ ಆನಂದಾದಿ ಗುಣಗಳಿಗೂ ಅಭೇದನೆ ಇದೆ, ಭೇದ ಇಲ್ಲವೇ ಇಲ್ಲ ಅಂತ ಅವರು ಮೊದಲು ಪ್ರತಿಜ್ಞೆ ಮಾಡ್ಬೇಕಾಗಿತ್ತು. ಆದ್ರೆ ಆ ರೀತಿ ಏನು ಪ್ರತಿಜ್ಞೆ ಮಾಡಲ್ಲ.
ದೊಡ್ಡವ್ರ ಹಾಗೆ ಮಾತನ್ನ ತುಂಬಾ ಚುಟುಕಾಗಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಪ್ರತಿಜ್ಞೆ ಮಾಡ್ಲಿಲ್ಲ ಅಂದ್ರೆ ಪ್ರತಿಜ್ಞೆಯನ್ನ ಮಾಡ್ದೇನೆ ಬರೀ ಕಾರಣ ಕೊಟ್ರು, ಒಂದು ಉದಾಹರಣೆ ಕೊಟ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇ ಅಂತ. ಏನ್ ಅರ್ಥ ಮಾಡ್ಕೊಬೇಕು, ಅದನ್ನ ಬಿಡಿಸ್ಬೇಕಲ್ಲ, ಅದಕ್ಕೆ ಆಚಾರ್ಯರೇ ಅದನ್ನ ಬಿಡಿಸ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು, ಉದಾಹರಣೆಗೆ ಪರ್ವತೋ ವನ್ನಿಮ ಅಂತ ಮಾತು, ಅದನ್ನ ಮರೆಯೋ ಹಾಗಿಲ್ಲ. ಯಾವಾಗಲೂ ಅದನ್ನ ಯಾಕೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಒಂದ್ ಅನುಮಾನ ಸರಿಯಾಗಿ ಗೊತ್ತಾ ಇದ್ರೆ ಇನ್ನೆಲ್ಲಾ ಕಡೆ ಅದೇ ರೀತಿ ತಿಳ್ಕೊಂಡು ಹೋಗ್ಬೇಕು. ಅಲ್ಲಿ ಪ್ರತಿಜ್ಞೆ ಮಾಡ್ದ ಅವನು, ಏನಂತ, ಪರ್ವತದಲ್ಲಿ ಬೆಂಕಿ ಇದೆ ಅಂತ ಪ್ರತಿಜ್ಞೆ ಮಾಡ್ದ. ಮತ್ತು ತನ್ನ ಸಿದ್ಧಾಂತ ಏನು, ನಾನೇನು ಹೇಳಿಕ್ ಹೊರಟಿದ್ದೀನಿ ಅದನ್ನ ಮೊದಲು ಹೇಳೋದು. ಪರ್ವತದಲ್ಲಿ ಬೆಂಕಿ ಇದೆ, ಆಮೇಲೆ ಅದಕ್ಕೆ ಕಾರಣ ಕೊಡ್ಬೇಕು. ಸುಮ್ನೆ ಪರ್ವತದಲ್ಲಿ ಬೆಂಕಿ ಇದೆ ಅಂದ್ರೆ ನೀನು ಒಪ್ಪಿದಿ, ಬೇರೆಯವ್ರು ಒಪ್ಪಬೇಕಲ್ಲ, ಅದಕ್ಕೊಂದು ಕಾರಣ ಕೊಡು. ಅಂದ್ರೆ ನೋಡು ಧೂಮ ಅಲ್ಲಿ ಕಾಣ್ತಾ ಇದೆ, ಆದ್ರಿಂದ ನೀವು ಒಪ್ಪುಗೋ ಅಂತ ಒಂದು ಕಾರಣ ಕೊಟ್ವಿ. ಒಂದು ವಿಷಯವನ್ನ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಅಂದ್ರೆ ಕಾರಣ ಸರಿಯಾಗಿ ಕೊಡ್ಬೇಕು, ಇಲ್ಲಾಂದ್ರೆ ಒಪ್ಪಲ್ಲ. ಕಾರಣ ಕೊಟ್ಟು ಕೆಲವ್ರು ಒಪ್ಪಲ್ಲ. ಯಾಕೆ ಕಾರಣ ಕೊಟ್ರು ಒಪ್ಪಲ್ಲ? ಯಾಕೆ, ಒಂದ್ ಎಲ್ಲಾದ್ರೂ ಕಂಡಿದ್ಯಾ ನಿಮ್ಗೆ? ಸುಮ್ನೆ ನೀವೇ ಒಂದು ಕಾರಣ ಸೃಷ್ಟಿಸಿ ಹೇಳ್ಬಿಟ್ರೆ ಎಲ್ಲಾರು ನೋಡಿರ್ಬೇಕು, ನಾವು ಅದ್ರ ಅನುಭವ ಆಗಿರ್ಬೇಕು, ಆಗ ನಾವು ಒಪ್ತೀವಿ. ಇಲ್ಲ ನೀವು ಕಾರಣ ಕೊಟ್ರು ನಾವು ಒಪ್ಪಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅಡಿಗೆ ಮನೆಗೆ ಕರ್ಕೊಂಡು ಹೋಗಿ, ಇಲ್ಲ ಯಾಗ ನಡೆಯೋ ಸ್ಥಳಕ್ಕೆ ಕರ್ಕೊಂಡು ಹೋಗಿ, ಇಲ್ಲೆಲ್ಲ ಹೊಗೆ ಬರ್ತಾ ಇದೆಯಲ್ಲಪ್ಪ, ನೋಡ್ತಾ ಇದೆಯಲ್ಲ, ಅಲ್ಲಿ ಬೆಂಕಿನೂ ಇದೆಯಲ್ವಾ, ನಿನ್ ಅನುಭವಕ್ಕಿದೆ ತಾನೆ, ಹಾಗಾದ್ರೆ ಎಲ್ಲೆಲ್ಲಿ ಹೊಗೆ ಧೂಮ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ ಒಂದು ಉದಾಹರಣೆಯ ಪ್ರದರ್ಶನದ ಮುಖಾಂತರ ಮತ್ತೊಬ್ಬರಿಗೆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೀಗೆ ನಾವು ಅವನಿಗೆ ಸಾಧನೆ ಮಾಡ್ಕೊಡ್ತೀವಿ ನಮ್ಮ ಪಕ್ಷವನ್ನ. ಅದೇ ತರಹ ದೇವರಿಗೂ ದೇವರ ಗುಣಗಳಿಗೂ ಅಭೇದ ಮಾತ್ರ ಇದೆ ಅಂತ ಮೊದಲು ಪ್ರತಿಜ್ಞೆ ಮಾಡ್ಬೇಕು. ಭೇದ ಎಂದೆಂದಿಗೂ ಇಲ್ಲ, ಅಭೇದ ಮಾತ್ರ ಇದೆ ಅಂತ ಪ್ರತಿಜ್ಞೆ ಮಾಡಿ ಅದಕ್ಕೆ ಒಳ್ಳೆಯ ಕಾರಣ ಕೊಟ್ಟು ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕು. ಇಷ್ಟು ಕೊಟ್ರೆ ಅವನು ಒಪ್ಕೊಳ್ಳಿಕ್ಕೆ ಸಾಧ್ಯ. ಏನು ಕೊಡ್ತಾರೆ ಸುಮ್ನೆ ಯಾಕೆ ಒಪ್ತಾನೆ? ಅದನ್ನ ಪ್ರತಿಜ್ಞೆ ಮಾಡ್ಲಿಲ್ವಲ್ಲ ನೀವು ಅಂದ್ರೆ ಹಾಗಲ್ಲ. ಪ್ರತಿಜ್ಞೆ ಮಾಡೋದು ತುಂಬಾ ಸುಲಭ. ಅಡುಗೆ ಮನೆ ತರ ಅಂತ ಹೇಳಿದ್ರೆ ಸಾಕು ನಮ್ಗೆ. ಮತ್ತೆ ಯಾಕೆಂದ್ರೆ ಧೂಮ ಎಲ್ಲಿದೆ, ಅಡುಗೆ ಮನೆಯಲ್ಲಿ, ಅಲ್ಲಿ ವನ್ನಿ ಇದೆ, ಇದು ಗೊತ್ತು ನಮ್ಗೆ. ಅಡುಗೆ ಮನೆ ತರ ಅಂದ್ರೆ ಏನ್ ಅರ್ಥ ಮಾಡ್ಕೊಂತೀವಿ, ಪರ್ವತಕ್ಕೆ ಹೋದವನು ಹೀಗೆ ಅರ್ಥ ಮಾಡ್ಕೊಂತಾನೆ. ಅಡುಗೆ ಮನೆಯಲ್ಲಿ ಹೇಗಿದೆಯೋ ಹಾಗೆ ಎಲ್ಲಿ ಧೂಮ ವನ್ನಿ ಇದೆ ಅಂತ ಸುಲಭವಾಗಿ ಅರ್ಥ ಆಗೋಗತ್ತೆ ಒಂದು ಉದಾಹರಣೆ ಹೇಳದ ಕೂಡಲೇ. ಆದ್ರೆ ಇವ್ರು ಬರೀ ಇಷ್ಟೇ ಉದಾಹರಣೆಯನ್ನ ಅಷ್ಟೇ ಹೇಳದೆ ಕಾರಣವನ್ನು ಕೊಟ್ರು, ಆದ್ರೆ ಪ್ರತಿಜ್ಞಾ ಭಾಗ ಹೇಳಿಲ್ಲ. ಏನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ವೇದವ್ಯಾಸರು ಅದನ್ನ ಸ್ಫುಟಪಡಿಸ್ಲಿಲ್ಲ. ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸತ್ತೆ ಗೊತ್ತಾ ಅಂತ ಹೇಳ್ತಾರೆ. ಈಗ ನಾವು ಅಧ್ಯಾಹಾರ ಅಂತೆಲ್ಲ ಮಾಡ್ತೀವಿ. ಅಧ್ಯಾಹಾರ ಅಂದ್ರೆ ಸಂಸ್ಕೃತಲ್ಲಿ ಕೆಲವು ಪದಗಳು ಇರಲ್ಲ ವಾಕ್ಯಗಳಲ್ಲಿ, ಆದ್ರೆ ಆ ಪದ ಸೇರಿಸ್ಕೊಳ್ದೇನೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ಅಂತ ಪದಗಳನ್ನ ಜೋಡಿಸ್ಕೊಳ್ತೀವಿ. ಈಗೇನಂದ್ರೆ ಯಾರೋ ಒಬ್ರು ಹೊರಗಡೆಯಿಂದ ಬಂದ್ರು, ಇದು ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ, ಪ್ರಸಿದ್ಧವಾದ ಉದಾಹರಣೆ. ಹೊರಗಡೆಯಿಂದ ಬಂದಾಗ ಬಾಗಿಲು ಬಾಗಿಲು ಅಂತ ಮನೆಯಲ್ಲಿ ಕೂಗ್ಕೊಂಡ್ರು. ಹೊರಗಡೆಯಿಂದ ಬಂದ ವ್ಯಕ್ತಿಗೆ ಇಲ್ಲಿ ಮನೆಯಲ್ಲಿ ಬಾಗಿಲು ಬಾಗಿಲು ಅಂದ್ರೆ ಏನ್ ಅರ್ಥ? ತೆಗಿಬೇಕು ಅಂತ ಅರ್ಥನೋ ಮುಚ್ಚಬೇಕು ಅಂತ ಅರ್ಥನೋ? ಹೊರಗಡೆ ಬಂದಿರೋ ತೆಗಿಬೇಕು ಅಂತ ಅರ್ಥ. ಹೀಗ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಪರಿಚಿತರು ಬಂದ್ರು ಅಂತ, ಯಾರೋ ಒಬ್ಬ ಕಳ್ಳ ಬಂದ್ರೆ ಅಂತ ಅರ್ಥ ಅಲ್ಲ, ಪರಿಚಿತರು ಬಂದ. ಪರಿಚಿತನಾದ ವ್ಯಕ್ತಿ ನಮ್ಮ ಮನೆಗಲ್ಲಿ ಕಂಡ ಅಂದ್ರೆ ಬಾಗಿಲು ಬಾಗಿಲು ಅಂತ ಇಷ್ಟೇ ಹೇಳ್ತೀವಿ, ಅದ್ ತೆಗಿ ಅಂತಾನೂ ಹೇಳಲ್ಲ, ಈ ಕಡೆ ಹಾಗೆ ಗಟ್ಟಿಯಾಗಿ ಮುಚ್ಚಿ ಗಟ್ಟಿಯಾಗಿ ಹಾಗೆ ಹಿಡ್ಕೋ ತೆಗಿ ಬೇಡ ಅಂತಾನೂ ಹೇಳಲ್ಲ, ಸುಮ್ನೆ ಬಾಗಿಲು ಅಂತ ಹೇಳ್ತೀವಿ. ಅವನೇನ್ ಅರ್ಥ ಮಾಡ್ಕೊಂತಾನೆ, ಓಹೋ ಹೊರಗಡೆಯಿಂದ ಬಂದಿದ್ದಾರೆ ನಮಗ್ ಪರಿಚಿತರು, ನಾ ತೆಗಿಬೇಕು ಬಾಗಿಲು ಅಂತ ಹೋಗಿ ತೆಗಿತಾನೆ. ಅವನು ಹಾಗೆ ಮುಚ್ಚೋ ತರ ಮಾಡ್ಬಿಡಲ್ಲ, ಮತ್ತೆ ಇನ್ನೊಂದ್ ಚಿಲ್ಕಾನು ಹಾಕ್ಬಿಟ್ಟು ಅದನ್ನ ಭದ್ರ ಮಾಡಲ್ಲ. ಅವನು ಒಂದ್ ಚಿಲ್ಕ ಹಾಕಿದ್ ಹಾಗೆ ಬಿಟ್ಟಿರ್ತಾನೆ. ಅವ್ನ್ ಬಂತ ಆ ಚಿಲ್ಕ ತೆಗೆದು ಒಳಗಡೆ ಬಿಟ್ಕೊಡ್ತಾನೆ. ಹಾಗಾದ್ರೆ ಏನಾಯ್ತು? ಅಧ್ಯಾಹಾರ ಅಂತ ಈ ಪ್ರಕ್ರಿಯೆಯನ್ನ ಕರೀತಾರೆ. ಅಂದ್ರೆ ಒಂದು ಪದ ಹೇಳಿದ ಕೂಡಲೇ ಅದು ಪೂರ್ಣ ಆಗ್ಲಿಕ್ಕೆ ಆ ವಾಕ್ಯದಲ್ಲಿ ಇನ್ನೊಂದು ಪದ ಇಲ್ಲ. ದ್ವಾರಂ ಉದ್ಘಾಟಯ, ಬಾಗಿಲು ತೆಗಿ ಅಂತಾನೂ ಹೇಳಿಲ್ಲ. ದ್ವಾರಂ ಪಿಧೇಹಿ, ಮುಚ್ಚು ದ್ವಾರಂ ಅಂತ ಈ ರೀತಿನೂ ಇದನ್ನೂ ಹೇಳಿಲ್ಲ. ಪಿಧೇಹಿ ಅದನ್ನ ಮುಚ್ಚು ಅಂತಾನೂ ಹೇಳಿಲ್ಲ. ಈ ಕಡೆ ಉದ್ಘಾಟಯ ಉದ್ಘಾಟಯ ಅದನ್ನ ತೆಗೆದಿಡು ಅಂತಾನೂ ಹೇಳಿಲ್ಲ. ಎರಡೂ ಹೇಳ್ದೇನೆ ಇದ್ದಾಗ ಸಂದರ್ಭ ನೋಡ್ಕೊಂಡು ತೀರ್ಮಾನಕ್ಕೆ ಬರ್ತೀವಿ. ಓ ದ್ವಾರಂ ಉದ್ಘಾಟಯ, ಮನೆಗೆ ಬಂದಿದ್ದಾರೆ ತೆಗಿ ಬಾಗ್ಲು ತೆಗಿ ಅಂತ ಅರ್ಥ. ಈ ಉದ್ಘಾಟಯ ಅನ್ನೋ ಶಬ್ದ ಆ ವಾಕ್ಯದಲ್ಲಿ ಇಲ್ಲ. ನಾವೇ ಅದನ್ನ ಈ ವಾಕ್ಯಕ್ಕೆ ಅರ್ಥ ಹೇಳ್ಬೇಕಾದ್ರೆ ಅದರ ಉಪಯೋಗ ಇದೆ ಅಂತ ಅನ್ಕೊಂಡು ಸೇರಿಸ್ಕೊಳ್ತೀವಿ. ಆ ತರ ವೇದವ್ಯಾಸರ ಬ್ರಹ್ಮಸೂತ್ರದಲ್ಲೂ ಹೀಗೆ ಸೇರಿಸ್ಕೊಳ್ಳೋದು ಬಹಳಷ್ಟಿದೆ. ಅಧ್ಯಾಹಾರ ಮಾಡ್ಕೊಳ್ಬೇಕು. ಅವರು ತಮ್ಮ ಪಕ್ಷವನ್ನು ಹೇಳಲಿಲ್ಲ, ಇದು ಭೇದನೆ ಒಪ್ಪಬೇಕಾ ಅಭೇದನೆ ಒಪ್ಪಬೇಕಾ ಎರಡೂ ಒಪ್ಪಬೇಕಾ ಏನು ಮಾತನಾಡ್ಲಿಲ್ಲ. ಸುಮ್ನೆ ಅದೇ ಅಹಿಕುಂಡಲದಂತೆ ಅಷ್ಟೇ ಇದೊಂದು ಮಾತು ಹೇಳಿ ಮುಗಿಸ್ಬಿಟ್ರು.
ಈ ಸರ್ಪ ನೋಡಿ, ಅದರ ಸುತ್ತಿನ ಆಕಾರ ನೋಡಿ, ಸುತ್ತುವಂತ ಆಕಾರ ಇದೆಲ್ಲ ನೋಡಿ ಏನ್ ತಿಳ್ಕೊಬೇಕು, ಅರ್ಥ ಆಗಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ನಿಜವಾಗಿ ಈ ವೇದವ್ಯಾಸರು ಕೊಟ್ಟ ಕಾರಣ ಮತ್ತೆ ಅವರು ಕೊಟ್ಟ ಒಂದು ಉದಾಹರಣೆಯನ್ನ ಗಮನಿಸಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ದೇವರಿಗೂ ದೇವರ ಜ್ಞಾನ ಆನಂದಾದಿ ಗುಣಗಳಿಗೂ ಏನ್ ಒಪ್ಪಬೇಕು, ಭೇದ ಮತ್ತೆ ಅಭೇದ ಎರಡೂ ಒಪ್ಪಬೇಕು ಅಂತ ಗೊತ್ತಾಗತ್ತೆ ಅಂತ. ಇದು ಆಶ್ಚರ್ಯ ಅನ್ಸತ್ ನಮ್ಗೆ. ಇದೇನಿದು, ಜ್ಞಾನ ಆನಂದ ಬೇರೆ, ದೇವರು ಬೇರೆ. ಒಂದ್ಸಲಿ ಒಪ್ತೀವಿ, ಇನ್ನೊಮ್ಮೆ ಜ್ಞಾನ ಆನಂದ ದೇವರು ಒಂದೇ, ಒಂದ್ಸಲಿ ಬೇರೆ, ಇನ್ನೊಂದ್ಸಲಿ ಒಂದೇ. ಏನು ಹುಚ್ಚರ ಅಂತ ಕೇಳ್ತಾರೆ, ಹುಚ್ಚರು ಅಂತ ಅಂತಾರೆ. ಯಾಕೆ ಎರಡೂ ಒಪ್ಪೋದ್ರಿಂದ, ಎರಡಲ್ಲಿ ಒಂದು ಒಪ್ಬೇಕು. ಒಂದ್ಸಲಿ ಇಬ್ರು ನೋಡ್ತೀವಿ, ಜೊತೆಗೆ ಜೋಡಿ ವ್ಯಕ್ತಿಗಳು ಜೊತೆಗೆ ಹೋಗ್ತಾ ಇರ್ತಾರೆ, ಅವನು ಬೇರೆ ಇವನು ಬೇರೆ ಅಂತ ಮೊದಲು ಹೇಳೋದು. ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಇವರಿಬ್ರು ಒಂದೇ ಅಂತ ಹೇಳೋದು. ಏನಂತಾರೆ ಇದಕ್ಕೆ? ಅದಕ್ಕೆ ದ್ವೈತ ಸಿದ್ಧಾಂತ ಓದೋರೇನ್ ಹೇಳ್ತಾರೆ, ಈ ಜೀವ ಭೇದ, ಅವರಿಬ್ರು ಹೋಗ್ತಾ ಇದಾರಲ್ಲ, ಒಬ್ಬ ರಾಮಕೃಷ್ಣ, ಅವರಿಬ್ರು ಬೇರೆ. ಇನ್ನೊಬ್ರು ಯಾರು ತಮ್ಮ ಸಿದ್ಧಾಂತವನ್ನ ಹೇಳ್ಬೇಕಾದ್ರೆ ಇವರಿಬ್ರು ಒಂದೇ ಅಂತ. ಏನ್ ಅನ್ಬೇಕು, ಈಗ ಯಾರನ್ನ ಒಪ್ಪಬೇಕು? ಪ್ರಾಮಾಣಿಕವಾದದ್ದನ್ನ ಒಪ್ಪಬೇಕು, ಪ್ರಮಾಣ ಬೇಕದಕ್ಕೆ. ಇಲ್ಲಿ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದನೂ ಇದೆ, ಅಭೇದನೂ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ? ನೀವೇ ಕೊಟ್ಟಲ್ಲ ಅಹಿಕುಂಡಲಾಧಿಕರಣ, ಅಹಿಕುಂಡಲ ಉದಾಹರಣೆ ಕೊಟ್ಟಲ್ಲ. ಉದಾಹರಣೆ ಕೊಡೋದು ಯಾಕೆ? ಆ ತರ ತಿಳ್ಕೊಳ್ಳಿಕ್ಕೆ ಉದಾಹರಣೆ ಕೊಡೋದು. ಹಾವು ಸುತ್ತತ್ತಲ್ಲ, ಸುತ್ತಿನ ಆಕಾರ, ಸುತ್ತಲೂ ಬಳೆ ಆಕಾರದಲ್ಲಿ ಸುತ್ತಕೊಂಡು ಕೂತಿದೆ, ಅದು ನಿದ್ರೆ ಮಾಡ್ತಾ ಇದೆ ಹಾವು. ಈಗ ನಾವೇನಂತೀವಿ, ಹಾವಿನ ಆಕಾರ ನೋಡಿ ಹೇಗಿದೆ, ಹಾವು ಉದ್ದಕ್ಕಿಲ್ಲ, ಹಾವು ಗುಂಡಕ್ಕೆ ಸುತ್ತಾಕೊಂಡಿದೆ ಅಂತ ಹೇಳ್ತೀವಿ. ಈಗ ಅಲ್ಲಿನ ಪ್ರಶ್ನೆ ಏನು ಅಂದ್ರೆ, ಹಾವು ಬೇರೆ, ಹಾವಿನ ಸುತ್ತಾಕೊಂಡಿದೆ ಅಲ್ಲ, ಅದರ ಆಕಾರ, ಗುಂಡಕ್ಕಿರೋ ಆಕಾರ, ಆ ಆಕಾರ ಮತ್ತೆ ಹಾವು ಇದೆರಡು ಬೇರೆನೋ ಒಂದೇನೋ ಅಂತ ಪ್ರಶ್ನೆ. ಈ ತರ ಹೋಗ್ಬೇಕು ನಾವು ಹಾವಿನ ಬಗ್ಗೆ ವಿಚಾರ ಮಾಡ್ತಾ. ಹಾವು ಸುತ್ತಾಕೊಂಡಿದೆ ಅಂದ್ರೆ ಸುತ್ತಾಕೊಂಡಿರೋದು ಏನದು? ಅದು ಹಾವು ತನ್ನ ದೇಹವನ್ನ ಆಚೆ ಹಿಂಗೆ ಸುತ್ತಾಕೊಂಡಿದೆ ಅಷ್ಟೇ, ಅದ್ರ ದೇಹ ಬಿಟ್ಟು ಅದೇನ್ ಬೇರೆ ಅಲ್ಲ. ಹಾಗಾದ್ರೆ ಹಾವು, ಆ ಆಕಾರ ಎಲ್ಲ ಒಂದೇ, ಬೇರೆ ಅಲ್ಲ. ಅದಕ್ಕೋಸ್ಕರನೇ ನಾವು ಅದೇನು ಅಂತ ಕೇಳಿದ್ರೆ, ಹಾವೇ ಸುತ್ತಾಕೊಂಡಿದೆ ಅಷ್ಟೇ, ಹಾವೇ ಅದು ಸುತ್ತಾಕೊಂಡಿದೆ ಅಷ್ಟೇ, ಅದಕ್ಕಿಂತ ಅದೇನ್ ಬೇರೆ ಅಲ್ಲ ಅಂತ. ವಾಸ್ತವಿಕವಾಗಿ ಈ ತರನು ಹೇಳೋದಿದೆ, ಹಾವೇ ಅದು ಅಂತ. ಆದ್ರೆ ಹಾವಿನ ಆಕಾರ ಗುಂಡಕ್ಕಿದೆ ಅಂತ ಹೀಗೆಲ್ಲ ಹೇಳ್ಬಾರ್ದು. ಹಾವೇ ಆಕಾರ, ಯಾಕೆಂದ್ರೆ ಅದ್ರ ದೇಹ ಬಿಟ್ಟು ಇನ್ನೇನಿದೆ, ಸುತ್ತಾಕೊಂಡಿರೋದು ತಾನು ಒಂದೆರಡು ರೌಂಡ್ ಸುತ್ತ ಹಾಕೊಂಡು ಅದು ಇದೆ. ಆ 2 ರೌಂಡಿನ ಸುತ್ತ ಹಾಕೊಂಡಿದೆ, ಅದು ಹಾವಿನ ದೇಹಕ್ಕಿಂತ ಬೇರೆಯಾಗಿ ಇನ್ನೇನು ಇಲ್ಲ, ಅದು ಆ ದೇಹನೇ ಅಷ್ಟೇ. ಅಂತ ದೇಹ ತಾನು ಆ ಕುಂಡಲ ಆಕಾರದಲ್ಲಿ ಏನು ಮಾಡ್ಕೊಂಡಿದೆ, ಆ ಕುಂಡಲ ಆಕಾರ, ಆ ಗುಂಡಕ್ಕಿರುವಂತಹ ಬಳೆಯ ಆಕಾರ ಮತ್ತೆ ಆ ಹಾವು ಬೇರೆನೋ ಒಂದೇನೋ? ಬೇರೆ ಅಂತ ಒಪ್ಲಿಕ್ ಬರಲ್ಲ, ಅದು ಒಂದೇ ಅಂತ ಹೇಳ್ತೀವಿ. ಆದ್ರೆ ಯಾರು ಕೇಳಿದ್ರೆ, ಇದು ಹಾವಿನ ಆಕಾರ ಹೇಗಿರತ್ತೆ ಹೇಳು, ಹಾವು ಹೇಗ್ ಸುತ್ತಾಕೊಳ್ಳುತ್ತೆ ಅಂತಂದ್ರೆ, ಈ ರೀತಿ ಸುತ್ತಾಕೊಳ್ಳುತ್ತೆ ಹಾವು ಅಂತೆಲ್ಲ ಹೇಳ್ತಾ ಇರ್ತೀವಿ. ಹಾಗಾದ್ರೆ ಹಾವೇ ಬೇರೆ, ಅದು ಸುತ್ತಾಕೊಳ್ಳುವಂತಹ ಆಕಾರ ಏನಿದೆಯಲ್ಲ ಅದೇ ಬೇರೆ ಅಂತಾನೂ ಗೊತ್ತಾಗತ್ತೆ. ಒಂದ್ ರೀತಿ ಒಂದೇ ಅಂತಾನೂ ಅನ್ನಿಸ್ತಾ ಇದೆ, ಇದೊಂಥರ ಬೇರೆ ಅಂತಾನೂ ಅನ್ನಿಸ್ತಾ ಇದೆ. ಎರಡೂ ಒಪ್ಕೊಂಡ್ಬಿಡೋಣ ಅಂತ, ಭೇದ ಅಭೇದ. ಅದರಿಂದ ಆ ಭಗವಂತನ ಗುಣಗಳಿಗೂ ಆ ಭಗವಂತನಿಗೂ ಭೇದನೂ ಇದೆ, ಅಭೇದನೂ ಇದೆ ಅಂತ ನಮಗೆ ಈ ಅಹಿಕುಂಡಲ ಉದಾಹರಣೆಯನ್ನ ಗಮನಿಸಿದಾಗ ತಿಳಿಯುತ್ತೆ. ಇದ್ರ ಮೇಲೆ ಏನ್ ಹೇಳ್ತಾರೆ, ಇದರಲ್ಲಿ ಇದಕ್ಕೆ ಉತ್ತರ ಏನ್ ಹೇಳ್ತಾರೆ ಅಂತ ಬಹಳ ಕಷ್ಟ. ವೇದವ್ಯಾಸರು ಕೊಟ್ಟ ಉದಾಹರಣೆ ನೋಡಿದ್ರೆ ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿದ್ದಾಗಿದೆ ಅದು. ನಾವ್ ಹೇಳೋದ್ ಅಭೇದವನ್ನೇ ಹೇಳ್ತೀವಿ ನಾವು, ದೇವರ ಗುಣಗಳಿಗೂ. ಇವ್ರು ನೋಡಿದ್ರೆ ಭೇದ ಅಲ್ಲ, ಭೇದ ಎರಡೂ ಒಪ್ಕೊಂಡ್ಬಿಡೋಣ ಅಂತ ಆ ಸಿದ್ಧಾಂತಕ್ಕೆ ಬಂದಿದ್ದಾರೆ ಅಂತ ಅನ್ಸತ್ತೆ. ಆದ್ರೆ ಇದಕ್ಕೆ ಸುಂದರವಾಗಿ ಮಧ್ವಾಚಾರ್ಯರು ತಾವು ಮುಂದೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. ಈ ಅನುವ್ಯಾಖ್ಯಾನ ಶ್ಲೋಕವನ್ನ ಹೇಳ್ಕೊಟ್ಟು ಮುಕ್ತಾಯ ಮಾಡ್ತೀನಿ. ವಿವರಣೆ ಬಹಳ ಸ್ವಲ್ಪ ಕಷ್ಟ, ಇದು ಅರ್ಥ ಮಾಡ್ಕೊಡೋದು. 3 ಲೈನೇ ಅರ್ಥ ಮಾಡ್ಕೊಬೇಕು ನಿಧಾನಕ್ಕೆ. ಆದ್ರಿಂದ ಮತ್ತೆ ನಾಳೆ ದಿವಸ ಅದನ್ನ ನೋಡೋಣ. ಈಗ ಆ ಶ್ಲೋಕವನ್ನು ಮಾತ್ರ ಹೇಳಿ ಮುಕ್ತಾಯ ಮಾಡ್ತೇನೆ. 94ನೆಯ ಸುಧಾಮೂಲ ಮುಂದೆಂದು, ತದಭಿನ್ನ ಗುಣ ನಿತ್ಯಂ ಅಪಿ ಸರ್ವೇ ವಿಶೇಷತಃ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತಯಾ ಸ್ಥಿತಾಃ. ಇಲ್ಲಿಗೆ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ.